ಎಸ್ ಪಾಸ್ ಗುರು, ಮತ್ತೆ ಪಾಸ್ ನೋಡಿ. ಇವತ್ತಿನ ಪ್ರೆಡಿಕ್ಷನ್ ಮತ್ತೆ ಪಾಸ್ ಆಗಿದೆ. ಸೊ ಗುರು, ರಾಜಸ್ಥಾನ್ ರಾಯಲ್ಸ್ ವರ್ಸಸ್ KKR ಮ್ಯಾಚ್ ಇತ್ತು. ಸೊ ಗುವಾಹಟಿನಲ್ಲಿ ಮ್ಯಾಚ್ ನಡೀತಾ ಇದೆ. ಸೊ ರಾಜಸ್ಥಾನ್ ರಾಯಲ್ಸ್ ತಂಡದ ಎರಡನೇ ಹೋಮ್ ಗ್ರೌಂಡ್ ಅಂತ ಹೇಳಿದ್ದೆ. ಸದ್ಯಕ್ಕೆ 2-3 ಮ್ಯಾಚ್ ಅವರದ್ದು ಒಂದು ಹೋಮ್ ಗ್ರೌಂಡ್ ಆಗಿರುತ್ತೆ ಈ ಗ್ರೌಂಡ್ ಮಾತ್ರ. ಬಿಕಾಸ್ ಅವರು ಹೋಮ್ ಗ್ರೌಂಡ್ ಅಲ್ಲಿ 2-3 ಮ್ಯಾಚಸ್ ಆದ್ಮೇಲೆ ಅವ್ರದ್ದು ಮೈನ್ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾರೆ. ಸೊ ಇವತ್ತು ಟಾಸ್ ಗೆದ್ದಂತ ಅಜಿಂಕ್ಯ ರಹಾನೆ ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಸೊ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಕೊಡ್ತಾರೆ. ಸೊ ಇಲ್ಲಿ ಒಂದು ಅತ್ಯುತ್ತಮವಾದಂಥ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋಕ್ಕೆ ಸೊ ಒಂದು ಒಳ್ಳೆ ಸ್ಟ್ರಾಟಜಿ ಹಾಕೊಂಡಿರ್ತಾರೆ ಸೊ ರಾಜಸ್ಥಾನ್ ರಾಯಲ್ಸ್ ಅವರು. ಅದೇ ರೀತಿ ಅತ್ಯುತ್ತಮವಾದಂಥ ಒಂದು ಆರಂಭನೆ ಬರುತ್ತೆ. ಸೊ ಯಶಸ್ವಿ ಜೈಸ್ವಾಲ್ ಅಂಡ್ ಸಂಜು ಸ್ಯಾಮ್ಸನ್ ಅವರಿಂದ. ಎಸ್ಪೆಷಲಿ ಯಶಸ್ವಿ ಜೈಸ್ವಾಲ್ ಅವರು ತುಂಬ ಚೆನ್ನಾಗಿ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ. ಸ್ಟಾರ್ಟಿಂಗಲ್ಲೇ ಹೆಚ್ಚು ಕಡಿಮೆ ಸ್ಟಾರ್ಟಿಂಗ್ ಒಂದು 3 ಓವರೇ ಹೆಚ್ಚು ಕಡಿಮೆ 33ರಿಂದ 34 ರನ್ ಬರುತ್ತೆ. ಸೊ ಒಂದು ಒಳ್ಳೆ ಓಪನಿಂಗ್ ಕೊಡ್ತಾರೆ. ಬಟ್ ಇಲ್ಲಿ ಆಘಾತ ಕೊಟ್ಟಿದ್ದು ವೈಭವ್ ಅರೋರಾ ಅವರು. ಸಂಜು ಸ್ಯಾಮ್ಸನ್ ಅವರ ವಿಕೆಟ್ ತಗೊಳ್ತಾರೆ. ಸೊ ಇವತ್ತು ನಾನು ಹೇಳಿದ್ದೆ ನಿಮಗೆ ಪ್ರೆಡಿಕ್ಷನ್ ಪ್ಲೇಯರ್ಸ್ ಹೇಳಿದ್ದೆ, ಟೀಮ್ ಆಮೇಲೆ ಬರ್ತೀನಿ ನಾನು. ಸೊ ಪ್ಲೇಯರ್ಸ್ ಹೇಳಿದ್ದೆ ನಿಮಗೆ ನಾನು. ಸೊ ಕ್ವಿಂಟನ್ ಡಿಕಾಕ್ ಇಂದ ಹಿಡಿದು ಸೊ ರಾಜಸ್ಥಾನ್ ರಾಯಲ್ಸ್ ಯಶಸ್ವಿ ಜೈಸ್ವಾಲ್ ವರೆಗೂ ಸೊ ನಾನು ಹೇಳಿದ ಪ್ರೆಡಿಕ್ಷನ್ ಎಲ್ಲ, ನಾನು ಹೇಳಿದ ಪ್ಲೇಯರ್ಸ್ ಎಲ್ಲದೂ ಕೂಡ ಪಾಸ್ ಆಗಿದೆ. ಸೊ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ನೋಡಬೇಕು ಅಂತಂದ್ರೆ ಯಶಸ್ವಿ ಜೈಸ್ವಾಲ್ ಅವ್ರದ್ದು ಪಾಸ್ ಆಗಿದೆ. ಅಂಡ್ ರಿಯಾನ್ ಪರಾಗ್ ಅವರು 30 ರನ್ ಒಳಗೆ ಔಟ್ ಆಗ್ತಾರೆ ಅಂತ ಹೇಳಿದ್ದೆ. ಸೊ ಅದೇ ತರ 30 ರನ್ ಒಳಗೆ ಔಟ್ ಆಗಿದ್ದಾರೆ. ಹೌದು, 25 ರನ್ನಿಗೆ ಔಟ್ ಆಗಿದ್ದಾರೆ. ಅಂಡ್ ಯಾರು ಕೂಡ ನಿಲ್ಲಿಲ್ಲ ಜಾಸ್ತಿ. ಸೊ ನಿತೀಶ್ ರಾಣಾ ಅವರು ಕೂಡ ಅಷ್ಟೇ ಬೋಲ್ಡ್ ಆದ್ರು. ಅಂಡ್ ಇಲ್ಲಿ ವರುಣ್ ಚಕ್ರವರ್ತಿ ಅವ್ರದ್ದು ಹೇಳಲೇಬೇಕು ನಾನು. ಸೊ ಹೇಳಿದ್ದೆ ನಾನು, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ವಿಕೆಟ್ ತಗೊಳ್ತಾರೆ ಅಂತ. ನಾನು ಸುನಿಲ್ ನಾರಾಯಣ್ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ, ಆ ಪ್ಲೇಯರ್ನ ತಗೋಬೇಡಿ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಅವ್ರನ್ನ ಹೊರಗಿಟ್ಟಿದ್ದಾರೆ. ಸೊ ವರುಣ್ ಚಕ್ರವರ್ತಿ ಹೌದು ಅತ್ಯುತ್ತಮವಾದಂಥ ಒಂದು ಬೌಲಿಂಗ್. ಅಂಡ್ ಪ್ರೊಡಿಕ್ಷನ್ ಕೂಡ ಪಾಸ್ ಆಗಿದೆ ಗುರು ಇವ್ರದ್ದು. ನಾನು ಹೇಳಿದ್ದೆ 2 ವಿಕೆಟ್ ತಗೊಳ್ತಾರೆ ಇವರು, ಮಿನಿಮಮ್ 2 ವಿಕೆಟ್ ತಗೊಳ್ತಾರೆ ಅಂತಂದು. ಸೊ ಅದೇ ತರ ಆಗಿದೆ. ಅಂಡ್ ಇನ್ನು ಧ್ರುವ್ ಜುರೇಲ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಇವ್ರದಂತೂ ಅಂಡರ್ ರೇಟೆಡ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಗುರು. ಬಿಕಾಸ್ ಯಾಕೆಂದ್ರೆ ಇವ್ರದ್ದು ಆ ಲೆವೆಲ್ ಒಂದು ನೆಕ್ಸ್ಟ್ ಲೆವೆಲ್ ಇನ್ನಿಂಗ್ಸ್ ಬರ್ತಾ ಇದೆ. ಸೊ ಪ್ರತಿ ಮ್ಯಾಚ್ ಅಲ್ಲೂ, ಸೊ ಲಾಸ್ಟ್ ಇನ್ನಿಂಗ್ಸ್ ಅಲ್ಲೂ ಅಷ್ಟೇ, ಲಾಸ್ಟ್ ಮ್ಯಾಚ್ ಅಲ್ಲೂ ಅಷ್ಟೇ ಅತ್ಯುತ್ತಮವಾದಂಥ ಒಂದು ಚೇಸಿಂಗ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಸೊ ಈ ಮ್ಯಾಚ್ ಅಲ್ಲೂ ಅಷ್ಟೇ ವಿಕೆಟ್ ಹೋಗ್ತಾ ಇತ್ತು ಒಂದ್ ಕಡೆ. ಸೊ ಇವರು ಒಂದ್ ಕಡೆ ಸ್ಟ್ಯಾಂಡ್ ಆಗಿಬಿಟ್ಟು ಸೊ ತುಂಬಾ ಚೆನ್ನಾಗಿ ಅಟ್ಲೀಸ್ಟ್ ಒಂದು ಫೈಟಿಂಗ್ ಸ್ಕೋರ್ ಕೊಡಕ್ಕೆ ಒಂದು ಹೆಲ್ಪ್ ಮಾಡ್ತಾ ಇದ್ರು. ಹೌದು, ಬಟ್ ಏನು ಮಾಡೋಕ್ಕಾಗಲ್ಲ, ಔಟ್ ವಿಕೆಟ್ ಹೋಗ್ತಾನೆ ಇದ್ದು. ಸೊ ಫೈನಲಿ ಜೋಫ್ರಾ ಆರ್ಚರ್ ಇವರು ಬಂದು ಒಂದು 2 6 ಹೊಡೆದು. ಸೊ ಟೋಟಲ್ ಆಗಿ ಸೊ ರಾಜಸ್ಥಾನ್ ರಾಯಲ್ಸ್ ತಂಡ 151 ರನ್ ಹೊಡಿತಾರೆ, 20 ಓವರ್ಗೆ 9 ವಿಕೆಟ್ಗಳನ್ನ ಕಳ್ಕೊಂಡು. ಸೊ ಇದು ಒಂಥರ ಪಾರ್ ಸ್ಕೋರು ಅಲ್ಲ ಸೊ ಆ ಗ್ರೌಂಡ್ ಅಲ್ಲಿ. ಸೊ ಈ ಸ್ಕೋರ್ನ ಚೇಂಜ್ ಮಾಡಕ್ಕೆ ಬರ್ತಾರೆ ಕ್ವಿಂಟನ್ ಡಿಕಾಕ್ ಹಾಗೂ ಮೊಯಿನ್ ಅಲಿ. ಸೊ ಮೊಯಿನ್ ಅಲಿ ಅವರು ಬೇಗ ಔಟ್ ಆಗ್ತಾರೆ, ಸೊ ರನ್ಔಟ್ ಆಗ್ತಾರೆ. ಕ್ವಿಂಟನ್ ಡಿಕಾಕ್ ಅವರು ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತಾರೆ ಗುರು. ಮ್ಯಾಚ್ ಅನ್ನೇ ವಿನ್ ಮಾಡಿಸ್ಬಿಡ್ತಾರೆ ಅವರು ಸಿಂಗಲ್ ಹ್ಯಾಂಡೆಡ್ಲಿ. ಇವ್ರ ಜೊತೆಗೆ ಮೊಯಿನ್ ಅಲಿ ಅವರು ಬೇಗ ಔಟ್ ಆದ ತಕ್ಷಣ ಬಂದಿದ್ದು ಅಜಿಂಕ್ಯ ರಹಾನೆ ಅವರು. ಸೊ ಅಜಿಂಕ್ಯ ರಹಾನೆ ಅವರು ಅಷ್ಟೇ ಬಂದ್ರು, ಒಂದು 6 ಹೊಡಿತಾರೆ, ಒಂದು 15 ರನ್ಸ್ ತನಕ ಆಡಿ ಔಟ್ ಆಗ್ತಾರೆ. ಸೊ ಕ್ವಿಂಟನ್ ಡಿಕಾಕ್ ಹೇಳಿದ್ದೆ ಪಾಸ್ ಆಯ್ತು ಇವತ್ತು. ಸೊ ಅದಾದ್ಮೇಲೆ 2 ವಿಕೆಟ್ ಹೋಗುತ್ತೆ. ಸೊ ಅದಾದ್ಮೇಲೆ ಅಂಗಕ್ರಿಶ್ ರಘುವಂಶಿ ಅವ್ರು ಬರ್ತಾರೆ. ಸೊ ಜೊತೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಸೊ ಮ್ಯಾಚ್ ನ ಕ್ವಿಂಟನ್ ಡಿಕಾಕ್ ಅವ್ರ ಜೊತೆ ಮ್ಯಾಚ್ ವಿನ್ ಮಾಡಿಸ್ತಾರೆ ಗುರು. ಫೈನಲಿ KKR ವಿನ್, ಪ್ರೆಡಿಕ್ಷನ್ ಪಾಸ್. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬೇಗ ಹೋಗ್ಬಿಟ್ಟು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸೊ ಹಿಂಗೆ ಪ್ರತಿ ವಿಡಿಯೋಗೂ ಲೈಕ್ ಕೊಟ್ಟು ಶೇರ್ ಮಾಡಿ ಆ್ಯಂಡ್ ಪ್ರತಿ ವಿಡಿಯೋಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್.